ನಾಯಿಯ ಮನಸ್ಸನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಕಚ್ಚುತ್ತದೆಯೋ ಅಥವಾ ಕಚ್ಚದೆ ಸುಮ್ಮನಿರುತ್ತದೆಯೋ ಎನ್ನುವುದರ ಕುರಿತು ಭವಿಷ್ಯ ನುಡಿಯಲು ಆಗುವುದಿಲ್ಲ. ನಾಯಿಯ ಮನಸ್ಥಿತಿ ಅಧ್ಯಯನ ಮಾಡುವುದಕ್ಕಿಂತ ಮುಖ್ಯವಾಗಿ ರಸ್ತೆಗಳನ್ನು, ಬೀದಿಗಳನ್ನು ನಾಯಿಗಳಿಂದ ಮುಕ್ತವಾಗಿರಿಸಬೇಕು. ಬೀದಿ ನಾಯಿಗಳ ವಿಷಯದಲ್ಲಿ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆಯೇ ಮದ್ದು ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡಿರುವ ಪ್ರಕರಣದ ವಿಚಾರಣೆಯನ್ನು ಬುಧವಾರ ನಡೆಸಿದ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ, ಎನ್.ವಿ. ಅಂಜಾರಿಯಾ ಅವರ ಪೀಠವು ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಯಾವ ನಾಯಿ ಬೆಳಿಗ್ಗೆ ಯಾವ ಮೂಡ್ನಲ್ಲಿ ಇರುತ್ತದೆ ಎನ್ನುವುದನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಎಂದು ನ್ಯಾಯಪೀಠವು ಪ್ರಾಣಿಗಳ ಹಕ್ಕುಗಳ ಸಂಘಟನೆ ಪರವಾಗಿ ಹಾಜರಾದ ವಕೀಲ ಕಪಿಲ್ ಸಿಬಲ್ ಅವರನ್ನು ಪ್ರಶ್ನಿಸಿತು. ದ್ವಿಚಕ್ರ ವಾಹನ ಅಥವಾ ಬೈಸಿಕಲ್ನಲ್ಲಿ ಹೋಗುವಾಗ ಬೀದಿ ನಾಯಿ ವ್ಯಕ್ತಿಯನ್ನು ಕಚ್ಚಬಹುದು ಅಥವಾ ಬೆನ್ನಟ್ಟಬಹುದು. ಇದರಿಂದ ಆ ವ್ಯಕ್ತಿ ವಾಹನದಿಂದ ಕೆಳಗೆ ಬೀಳುವ ಅಥವಾ ಅಪಘಾತ ಸಂಭವಿಸುವ ಅಪಾಯವಿರುತ್ತದೆ ಎಂದಿತು. ಅಲ್ಲದೆ ರಸ್ತೆಯಲ್ಲಿ ಬೀದಿ ನಾಯಿಗಳಿಲ್ಲ ಎನ್ನುವುದು ಖಾತ್ರಿಯಿದ್ದರೆ ಆ ಮಾರ್ಗದಲ್ಲಿ ಧೈರ್ಯದಿಂದ ಹೋಗಬಹುದು. ನಾಯಿಗಳು ದಾಳಿ ಮಾಡುವುದರಿಂದ ಮಾತ್ರವಲ್ಲ, ದಿಢೀರ್ ರಸ್ತೆಗೆ ನುಗ್ಗುವುದರಿಂದಲೂ ಅಪಘಾತಗಳು ಸಂಭವಿಸಿ ಜೀವಹಾನಿ ಸಂಭವಿಸುತ್ತದೆ. ಹಾಗಾಗಿ ರಸ್ತೆಗಳನ್ನು ನಾಯಿಗಳಿಂದ ಮುಕ್ತವಾಗಿಸುವುದೇ ಈ ಸಮಸ್ಯೆಗೆ ಪರಿಹಾರ ಎಂದು ನ್ಯಾಯಪೀಠ ಒತ್ತಿ ಹೇಳಿತು. ನಾನು ಹಿಂದೆ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅಲ್ಲಿ ನಾಯಿಗಳಿದ್ದವು, ಆದರೆ ಯಾವುದೂ ಕಚ್ಚುತ್ತಿರಲಿಲ್ಲ. ಈಗಲೂ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾಯಿಗಳಿವೆ ಎಂದು ಕಪಿಲ್ ಸಿಬಲ್ ಪೀಠದ ಗಮನಕ್ಕೆ ತಂದರು. ನಿಮ್ಮ ಮಾಹಿತಿ ಹಳೆಯದು ಎಂದ ಪೀಠ, ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಆವರಣದಲ್ಲಿ ಬೀದಿ ನಾಯಿಗಳಿಂದ ದಾಳಿ ನಡೆದಿರುವ ಹಲವು ಪ್ರಕರಣಗಳು ವರದಿಯಾಗಿವೆ ಎಂದು ಹೇಳಿತು. ಸಂಘ ಸಂಸ್ಥೆಗಳ ಆವರಣವನ್ನು ಬೀದಿ ಎಂದು ಹೇಳಲಾಗದು, ಆದರೆ ನಿಮಗೆ ಕೋರ್ಟ್ ಆವರಣದಲ್ಲಿ, ವಿಶ್ವವಿದ್ಯಾಲಯದಲ್ಲಿ, ಆಸ್ಪತ್ರೆಯಲ್ಲಿ, ಬಸ್ ನಿಲ್ದಾಣದಲ್ಲಿ ನಾಯಿಗಳು ಯಾಕೆ ಬೇಕು ಎಂದು ಪೀಠ ಪ್ರಶ್ನಿಸಿತು. ನಾಯಿಯನ್ನು ಎಲ್ಲಿಂದ ಸೆರೆ ಹಿಡಿಯಲಾಗಿದೆಯೇ ವಾಪಸ್ ಅಲ್ಲಿಯೇ ಅವುಗಳನ್ನು ಬಿಡಬೇಕು ಎನ್ನುತ್ತದೆ ನಿಯಮ. ಹಾಗಿದ್ದರೆ ಸಂಘ ಸಂಸ್ಥೆಗಳ ಆವರಣವನ್ನು ನಾಯಿಯಿಂದ ಮುಕ್ತವಾಗಿಸುವುದು ಹೇಗೆ? ಇಲ್ಲಿಂದ ಸೆರೆ ಹಿಡಿದ ನಾಯಿಗಳನ್ನು ಬೀದಿಗೆ ತಂದು ಬಿಡುತ್ತೀರಾ ಎಂದು ಪೀಠ ಪ್ರಶ್ನಿಸಿತು. ಪರಿಣಾಮಕಾರಿ ವಿಧಾನ ರೂಪಿಸಿ. ಬೀದಿ ನಾಯಿಗಳನ್ನು ಸ್ಥಳಾಂತರಿಸಿ ರಸ್ತೆಗಳನ್ನು ನಾಯಿಗಳಿಂದ ಮುಕ್ತವಾಗಿರಿಸಿ ಎಂದು ಯಾರೊಬ್ಬರೂ ಹೇಳುತ್ತಿಲ್ಲ ಎಂದು ಹೇಳಿದ ಪೀಠವು, ಸಾರ್ವಜನಿಕರಿಗೆ ನಾಯಿ ಕಡಿತದಿಂದ ರಕ್ಷಣೆ ಒದಗಿಸಲು ಪರಿಣಾಮಕಾರಿ ವಿಧಾನವೊಂದನ್ನು ರೂಪಿಸಬೇಕು. ಇದಕ್ಕಾಗಿ ಪ್ರಮಾಣಿತ ಕಾರ್ಯಾಚರಣೆ ವಿಧಾನವನ್ನು ರೂಪಿಸಲಾಗುವುದು ಎಂದಿತು. ಎಲ್ಲ ಬೀದಿ ನಾಯಿಗಳಿಗೆ ಆಶ್ರಯ ಒದಗಿಸುವುದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಇದು ಭೌತಿಕವಾಗಿ ಸಾಧ್ಯವಿಲ್ಲ, ಆರ್ಥಿಕವಾಗಿಯೂ ಅಸಾಧ್ಯ. ವೈಜ್ಞಾನಿಕ ರೀತಿಯಲ್ಲಿ ಇದಕ್ಕೆ ಪರಿಹಾರ ಹುಡುಕಬೇಕು ಎಂದು ಸಿಬಲ್ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ, ನಾಯಿಗಳನ್ನು ಪಳಗಿಸುವ ಕೇಂದ್ರಗಳಿಗೆ ಕಳುಹಿಸಿ ಮತ್ತೆ ಅವು ಜನರನ್ನು ಕಚ್ಚದಂತೆ ಮಾಡಿ ವಾಪಸ್ ತಂದು ಬಿಡುವುದೊಂದೇ ಉಳಿದಿರುವ ಪರಿಹಾರ ಎಂದು ಪ್ರತಿಕ್ರಿಯಿಸಿತು. ಇಂದಿನ ಸುದ್ದಿ ನವದೆಹಲಿ.